ಲೇ ನಿಧಾನ ಕಣ. ಲೇ ಮೇಜಿಗೆ ಹಾಕೊಂಡು ಕೈ ಹಿಡ್ಕೊಂಡು ಟೀ ಕಾಫಿನ ಸಿಪ್ ಬೈ ಸಿಪ್ ಕುಡಿಯಕ್ ಬಂದಿರೋ ತರ ಕಳಿಸ್ತಾ ಇದೀನಿ ನಾನು ನಿನಗೆ. ಮಗಂದು ಏ ಬಾತ್ರೂಮ್ ಸಿಪ್ ಹೊಡೆದ್ರೆ ಟಾಪ್ ಟು ಬಾಟಮ್ ಹರಿದಾಡ್ಬಿಡ್ಬೇಕು ಹಳೆ ಸನ್ಯಾಸಿ. ಬಿಸ್ಲು ಹೋಗಿ ನಿಂತ್ಕೊಂಡ್ರೆ ತಲೆ ತಿಂಗ್ ಬಂದ್ಬಿಡ್ಬೇಕು. ಮಗಂದು ಪಬ್ಲಿಕ್ ಅಲ್ಲಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ನನಗೆ ಅವಮಾನ ಮಾಡ್ಬಿಟ್ಟ. ನಾನು ಕುಡ್ದಿಲ್ಲ ಕಣ್ರು ಬಿಡ್ರು ಅಂತಂದ್ರು ಒಂದು ಬೈಕ್ ನ ಬಾಯಿ ಹಿಡಿಸ್ಬಿಟ್ಟು ಗಂಟೆ ನಿಲ್ಲಿಸ್ಬಿಟ್ಟ ಮಗಂದು ನನಗೆ. ಸುತ್ತಮುತ್ತ ನಡ್ಕೊಂಡು ಹೋಗ್ತಾ ಇದೆ ಹೆಣ್ಣು ಮಕ್ಳ ಕಣ್ಣಲ್ಲಿ ಹೆಂಡು ಕುಡ್ಕ ಆಗೋದೆ, ಗಂಡು ಮಕ್ಳ ಕಣ್ಣಲ್ಲಿ ಗುಂಡ್ರಾಯ ಅನ್ನಿಸ್ಕೊಂಡ್ಬಿಟ್ಟೆ ನಾನು. ಕುಡಿದೇ ಆದ ಅವಮಾನಕ್ಕೆ ಕುಡ್ದು ಸರಿ ಮಾಡ್ತೀಯನಾ? ಹೌದು, ಯಾವ ಜಾಗದಲ್ಲಿ ಅವ್ನು ನನಗೆ ಅವಮಾನ ಮಾಡಿದ್ಲು ಅದೇ ಜಾಗದಲ್ಲಿ ನಾನು ಅವನಿಗೆ ಅವಮಾನ ಮಾಡ್ಬೇಕು. ನಮ್ಗಿದೆಲ್ಲ ಬೇಕೇನೋ? ಅವ್ನ್ ಪೊಲೀಸ್ ಕಣೋ. ನನಗೆ ಪೊಲೀಸ್ ಅವ್ರು ಕಂಡ್ರೆ ತುಂಬಾ ಗೌರವ ಉಂಟಪ್ಪ, ಆದ್ರೆ ಇವನು ಪೊಲೀಸ್ ಕೆಲಸ ಮಾಡೋದಿಕ್ಕೆ ನಾಲಾಯಕು. ಅದಕ್ಕಾಗೆ ಸುಬ್ಬ ಇದಾನಲ್ಲ, ಅವನ ಆಫೀಸಲ್ಲಿ ಟೀ ಕಾಫಿ ಸಪ್ಲೈರ್ ಆಗ್ಬಿಡ್ಬೇಕು ನನ್ನದವನು, ಅದಕ್ಕೆ ಲಾಯಕು ಅವನು. ನನಗೆ ನನ್ನ ಮೇಲೆ ರಿವೆಂಜ್ ತಗೊಳಕ್ ನಿಂತಿದ್ದಾನೆ. ಏನಾದ್ರೂ ಆಗ್ಲಿ ನೀನ್ ಅವನ ಹತ್ರ ಕುಡ್ಕೊಂಡು ಹೋಗ್ತೀಯ ಇವಾಗ? ಹೌದು, ನನ್ನ ಕಾರಲ್ಲೇ ಹೋಗ್ತೀನಿ. ಒಂದ್ 10-20 ಜಡಿತಾನೆ ಕಣೋ ಸುಮ್ನೆ. ಅವನು ನನಗ್ ಜಡಿತಾನೋ ನಾನ್ ಹಾಕೊಂಡು ಅವನಿಗೆ ಜಡಿತೀನಿ, ನೋಡೇ ಬಿಡೋಣ. ಬಾರ ಹೋಗೋಣ. ಮಗ ಸೀರಿಯಸ್ ಆಗಿ ಹೇಳ್ತಾ ಇದ್ಯಾ? ಇಲ್ದೇ ಇರೋ ಪ್ರಾಬ್ಲಮ್ ಎಲ್ಲ ಮೈ ಮೇಲೆ ಹೇಳ್ಕೊಂತ ಇದೆಯಾ ಕಣೋ? ಇದು ಬ್ಯಾಡ ಕಣೋ. ಹೌದು, ಏನಿವಾಗ ಹೊಂಗೆ ಮರದ ಕೆಳಗೆ ತಂಪಾಗಿ ಅಂಗಾತ ಮಲಗಿರೋ ಕೆಂಪಿರುವೆನ ತಗೊಂಡ್ಬಂದು ನನ್ನ ಶರ್ಟ್ ಜೇಬಲ್ಲಿ ಇಟ್ಕೋತೀನಿ. ಅದು ನನಗ್ ಕಡಿಬೇಕು, ನಾನು ಕೇರ್ಕೋಬೇಕು, ಅದ್ರಲ್ಲಿ ಒಂಥರ ಸುಖ ಇದೆ. ನಡಿ ಹೊಂಡಾಣ. ಮಗ ಬ್ಯಾಡ ಕಣೋ, ಫೈನ್ ಆಗ್ತಾನೋ. ಅವನ ಹೆಂಗ ಆಗ್ತಾ ನಾನು ನೋಡೇ ಬಿಡ್ತೀನಿ. ಬಾರ ನಡಿಯಲ್ಲ ಬರ. ಬ್ಯಾಡ ಕಣೋ. ಬರ ಆಯ್ತು ಹೋಗಿ. ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ಇಟ್ಕೊಳ್ಳಲ್ಲ, ಏನಿಲ್ಲ. ಈಗ ಸಿಕ್ಕಿದ್ದೆ ನನ್ನ ಮಗನೇ ಇವತ್ತು. ಬಾ ನಿಲ್ಸ. ಯಾಕ ನೆಟ್ಟ ಗಾಡಿ ಓಡ್ಸಕ್ ಬರಲ್ವಾ? ಗಾಡಿ ಫುಲ್ ಟ್ಯಾಂಕ್ ಕುಡಿದು ಬಿಟ್ಟಿದೆ ಸರ್. ಗಾಡಿ ನೀನ್ ಕುಡಿಯೋದಿಲ್ಲ, ಅದ್ರ ಹವ ತಗೊಂಡ್ರು ಆಮ್ಲೆಟ್ ಆಗುತ್ತೆ. ಏನು ಹಾರಾಟ ನಿಂದು? ಇದೆಲ್ಲ ಚೆನ್ನಾಗಿರಲ್ಲ ನೋಡು, ಬೇಡ ಇದೆಲ್ಲ. ಅಯ್ಯೋ ಬೇಕು ಅಂತಾನೆ ಬಂದಿರೋದು. ಲೋಕೇಶ್ ಸರ್ ಬನ್ರಿ, ಬನ್ನಿ. ಚೆಕ್ ಮಾಡ್ರಿ ಅವ್ರನ್ನ. ಕುಡ್ದಿರ ಸರ್? 1/4 ಗಂಟೆ ಓದಿಸ್ತೀರಾ, ಅರ್ಧ ಗಂಟೆ ಓದಿಸ್ತೀರ, ಫುಲ್ ಪುರ್ರು, ಏನು ಬರೋದಿಲ್ಲ. ಸುಮ್ನೆ ಹೋಗಲೇ. ಸುಮ್ನೆ ಹೋಗಕ್ಕ ಸುಮ್ನೆ ಇಲ್ಲಿ ಬಂದಿರೋದು. ಚೇತೋ ಇವನು ಪಾಲಿಗೆ ನೀನೇ ರಾಫು, ನಾನೇ ಕೇತು. ಅಡ್ಗಾಯಿಸ್ಕೊಂಡು ಅಮಲ್ ಬಿಡ್ತೀವಿ ನೋಡು. ಸುಮ್ನೆ ಹೋಗು ಅಂತ ಅಂದೆ. ಅದ್ ಹೆಂಗಾಯ್ತಿದೆ ದೇವ್ರು? ನೀನೇ ಹೇಳು. ನಿರ್ಮಲವಾಗಿ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದೀನಿ, ನನ್ನ ಮನ್ಸನ್ನ ನಿರ್ಮಲ ಬೆಂಗಳೂರು ಮಾಡ್ಬಿಟ್ಟಿಲ್ಲ ನೀನು ಕುಡ್ದಿದ್ರನ್ನ ಚೆಕ್ ಮಾಡೋದಲ್ಲ ನೀನು. ಕುಡುಕ್ರನ್ನ ಮಾಡೋವನ್ನು ರೀಹ್ಯಾಬ್ ಆಪೋಸಿಟ್ ಪ್ರೀಹ್ಯಾಬ್ ಕುಡಿಸಿ ಹಾಲ್ ಮಾಡೋದು ನೀನು. ಬಾ ಮರಿ ನಮ್ ಜೊತೆ ಬಾ, ಹಾಫ್ ಡೇ ಲೀವ್ ಆಗ್ಬಿಟ್ಟು ಬಾ. ಲೋಕಲ್ ವೈನ್ ಸ್ಟೋರ್ ಕರ್ಕೊಂಡು ಹೋಗ್ಬಿಟ್ಟು ರಾಯಲ್ ಆಗಿ ಗುಡಿಸ್ತೀವಿ. ನಿನ್ ಬ್ರ್ಯಾಂಡ್ ಯಾವ್ದು ಅಂತ ಹೇಳಮ್ಮ. ಅದು ಯಾವ್ದಾದ್ರು ಪರವಾಗಿಲ್ಲ, ಎಷ್ಟು ಇರ್ಸಿದ್ರು ಪರವಾಗಿಲ್ಲ. IMF ಸಾಲ ತಗೊಂಡ್ಬಿಟ್ಟು ಎಣ್ಣೆ ಹಚ್ಬಿಡ್ತೀನಿ ಹೇಳೋ. ಸೂರ್ಯ ಸುಮ್ನೆ ಇರೋಲ್ಲ. ಸುಮ್ನೆ ಅಂದ್ರೆ ದುಶ್ಮನೆ ಹೆಂಗೋ ಮುಗಿಯೋದು, ಫ್ರೆಂಡ್ ಆಗ್ಬಿಡ್ತೀವಿ ಅಷ್ಟೇ. ಆಮೇಲೆ ನಿನ್ ಉದ್ದಾರ ಸಿಲಿಂಡರ್ ನೀನು. ಬಾರಿ ಆರೋಣ, ಬಾರಲ್ಲಿರೋಣ. ಏಕೋ ಹುಚ್ಚಂದಲ್ಲಿ ಮಾತಾಡಿಸ್ತೀಯ? ನೋಡ್ತೇನೆ ಚಿತ್ತ, ಕಾರಲ್ಲಿ ಕೂತ್ಕೋ, ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕಾಲರ್ ಹಿಡಿಸ್ಕೊ ಬರ್ತಾನ ನೀನು. ಇವಾಗ ನಾವು ಡ್ಯೂಟಿಲಿರೋ ಪೊಲೀಸು ಸುಮ್ನೆ ಬಾರಲು. ಮುಟ್ಬೇಕಾಗಿತ್ತು ಇವತ್ತು. ಬಾರೋ ಅಲ್ವೋ, ಬಾರ್ ಅಷ್ಟೇ. ಮನೆ ಸಂಡಿಗೆ ಮನೆ ಇಲ್ಲ, ಕುಡ್ದಿಲ್ಲ ಅಂದ್ರೆ ಊದಿಸ್ತಲ್ಲ. ಇವಾಗ ಕುಡಿಸು, ಊದ್ತೀನಿ. ಒಂದು ಮುಸಿ ಬ್ಲಾಸ್ಟ್ ಆಗ್ಬಿಡ್ಬೇಕು, ಊದ್ತೀನಿ, ಉದ್ದು. ಎಲ್ಲಿ ಮಿಷಿನ್ ಇಷ್ಟೇ ತರಲೆ ಇಟ್ಕೊಂಡಿದ್ದಾರೆ, ಸೀಮೆ ಮಿಷಿನ್ ಇದು. ಲೋಕೇಶ್ ಅಂಕಲ್ ಇಡ್ರಿ, ನನ್ ಬಾಯಿ ಒಳಗೆ ಇಡ್ರಿ, ತೆಗೆದು ಇಡ್ರಿ, ಹೇಳ್ತೀನಿ, ಊನ್ ಕಿಸಾಕ್ಬಿಡ್ತೀನಿ.
ಸೂರ್ಯ ಬಾರ ಹೋಣ ಅದು. ನಾನು ಹೇಳ್ತಿಲ್ಲ, ಇವತ್ತಿನ ಬಂದಿರೋದು ನಾನು ಪಿ ಓದ್ಬಿಟ್ಟೆ ಹೋಗ್ತೀನಿ. ಸೀತಾ, ಅವರು ಪಿ ಬಾಯಿಲಿಡ್ತಾರೆ, ಅದು ಇಡ್ತಿದ್ದ ನಿನ್ ಕಾರಲ್ಲಿ ನಾಗರಾಜ್ ಮ್ಯೂಸಿಕ್ ಹಾಕ್ಬಿಡು ಆಯ್ತಾ? ಅರುಣ ನಾನು ಇಬ್ರು 2 ಸ್ಟೆಪ್ ಹಾಕ್ಬಿಡಿದೆ ಓದ್ಲತ್ತೆ. ಏಯ್, ಕೆಲಸಕ್ಕೆ ತೊಂದ್ರೆ ಮಾಡ್ತಾ ಇದೀಯಾ? ನೀನ್ ಮಾಡಿದೇನ್ ಮಿಠಾಯಿಮ್ಮ? ಏನ್ ಮಾಡ್ದೆ? ದುಡಿಯೋನ್ನ ರೋಡಲ್ಲಿ ಇಳಿಸಿ, ದುಡ್ದಿದ್ದನ್ನ ಬಾರಲ್ಲಿ ಇಳಿಸಿ ಖುಷಿ ಪಡ್ತಿದ್ಯ. ಖುಷಿ ಮಗನೇ. ಬೇಡ ಕಣೋ ಸೂರ್ಯ, ಬಾರ ಹೋಣಲೆ. ನನ್ನ ನ್ಯಾಯ ಬೇಕು. ಅದ್ ಹೆಂಗೆ ನನಗೆ ಹೋಗ್ಬಾರ್ದ? ನಾನು ಮಾನಷ್ಟೇ ಮೊಕದ್ದಮೆ ಆ ಕೋರ್ಟ್ ನಡೆಸ್ತೀನಿ. ಕರಿ ಕೋರ್ಟ್ ಹಾಕಿರೋನ್ ಕೈಯಲ್ಲಿ ಚೀಮನೆ ಹಾಕಿಸ್ತೀನಿ. ಸೂರ್ಯ ಬಾ, ನಡಿ ಹೋಣ. ಏನು ಗುರೈಸ್ತಾ ಇದೀಯಾ ಮಲ್ಲಮ್ಮ? ಈ ಸರಿ ನಮ್ ಹುಡುಗ ತಡ್ದ, ನೆಕ್ಸ್ಟ್ ಟೈಮ್ ಮುಲ್ಕೋತೀನಿ ನೋಡು. ಮೈ ಮೇಲೆ ಗಾಡಿ ಹತ್ತಿಸ್ಬಿಡ್ತೀನಿ ಸಂಡಿಗೆ ಮಗನೇ. ಸೂರ್ಯ ಹತ್ತು. ನನ್ನ ಹತ್ರ ಇಟ್ಕೋಬಾರದು. ಹತ್ತನೇನು? ಸಿಗಾಕೋ ನಿನಗಿದೆ ಮಾಂಸಗಳು. ಬಿಡಿ ಸರ್, ಹೂ ಕುಡ್ಬಿಟ್ಟವನೆ. ಮೀನಾ ಮಾವ, ಇನ್ನು ಹೂ ಕಟ್ತಾ ಇದೆ ತಾಯಿ. ಯಾಕೆ ಸೂರ್ಯ ಮನೆಗೆ ಬಂದಿಲ್ವಾ? ಬಂದಿಲ್ಲ ಮಾವ, ಟ್ರಿಪ್ ಅಲ್ಲಿ ಇದಾರೆ ಅನ್ಸುತ್ತೆ. ಅನ್ಸುತ್ತೆ ಅಂದ್ರೆ ನೀನು ಫೋನ್ ಮಾಡ್ಲಿಲ್ವಾ? ಮಾಡಿದೆ ಮಾವ, ರಿಸೀವ್ ಮಾಡ್ಲಿಲ್ಲ. ಗಾಡಿ ಓಡಿಸಿದಾರೆ ಅನ್ಸುತ್ತೆ. ಗಾಡಿ ಓಡಿಸ್ತಾ ಇದ್ರೆ ಮತ್ತೆ ನಿಂತ ಫೋನ್ ಮಾಡ್ತೀನಲ್ಲ ಅವನು. ಸರಿ, ನಾನೇ ಒಂದು ಫೋನ್ ಮಾಡ್ತೀನಿ ಅವನಿಗೆ. ಪರವಾಗಿಲ್ಲ ಮಾವ, ಇನ್ನೇನ್ ಬಂದ್ಬಿಡ್ತಾರೆ ಅನ್ಸುತ್ತೆ. ಲೇಟ್ ಆಗಿ ಬರೋ ಹಾಗಿದ್ರೆ ನನ್ ಫೋನ್ ಮಾಡಿ ಹೇಳ್ತಿದ್ರು. ಮಾವ, ನಿಮ್ಗೇನಾದ್ರು ಬೇಕಿತ್ತಾ? ನನಗೆ ನೀರ್ ಬಾಟ್ಲು ಬೇಕಾಗಿತ್ತು, ಅದಕ್ಕೆ ತಗೊಂಡು ಹೋಗಿ ಬಂದಿದ್ದೆ. ಹೌದು, ನೀ ಎಷ್ಟೊತ್ತು ಹೂ ಕಟ್ತಾ ಕೂತಿರ್ತೀಯ? ಎಷ್ಟು ಕಾಯ್ತೀಯ ಅವನಿಗೆ? ಒಂದ್ ಕೆಲಸ ಮಾಡು, ನೀನು ಹೋಗಿ ಮಲಕ್ಕೋ, ಆಯಾಸ ಆಗಿರುತ್ತೆ, ಅವ್ನು ಬರ್ತಾನೆ. ಸರಿ ಕಂದ. ಏನು ನೀನು ತಾಳಿ ಕಟ್ದು ಮನೆಗೆ ಬಂದ್ರು ಹೂವ ಕಟ್ಕೊಂಡು ಕೂತಿದ್ಯಾ? ಕುಡ್ಕೊಂಡ್ ಬಂದಿದ್ದೀರಾ? ಆಯ್ತು, ಗೊತ್ತಾಗೋಯ್ತಾ? ಮದ್ವೆ ಆದ್ಮೇಲೆ ನಾನು ಇದೊಂದೇ ಚೆನ್ನಾಗ್ ಕಲ್ತಿರೋದು. ನೀವ್ ಯಾವಾಗ ಕುಡ್ಕೊಂಡ್ ಬರ್ತೀರಾ, ಕುಡ್ಕೊಂಡ್ ಬಂದಾಗ ಹೇಗಿರ್ತೀರಾ, ಕುಡಿದೇ ಇದ್ದಾಗ ಹೇಗಿರ್ತೀರಾ, ಎಲ್ಲ ಚೆನ್ನಾಗೇ ಗೊತ್ತಿದೆ. ಎಷ್ಟೇ ಆದ್ರೂ ನಿನ್ನ ಮುದ್ದು ಮೀನಮ್ಮ ಅಲ್ವಾ, ಅದಕ್ಕೆ. ಇವತ್ ನಾನ್ ನಿಮ್ಗೆ ಊಟ ಬಡ್ಸಲ್ಲ, ನೀವೇ ಹೋಗಿ ಬಡ್ಸ್ಕೊಂತೀನಿ. ಯಾರಾದ್ರು 2 ಸರಿ ಊಟ ಮಾಡ್ತಾರ ಡರ್ಲಿಂಗ್? ಅದು ಏನಿಲ್ಲ, ಇವತ್ತು ಸೀತಾ ಮನೇಲಿ ಯಾರು ಇರ್ಲಿಲ್ಲ ಪಾಪ. ಅವನು ಉಪವಾಸ ಮಲ್ಕೊಂಡ್ಬಿಡ್ತಾರೆ ಅಂತ ನಾನು ಅವನಿಗೂ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡ್ ಬಂದ್ಬಿಟ್ಟೆ. ಹೊಟ್ಟೆ ಫುಲ್ಲು ತುಂಬಿದೆ. ಊಟ ಮಾಡ್ಕೊಂಡು ಅಲ್ಲೇ ಕುಡ್ಕೊಂಡ್ ಬಂದಿದ್ದೀರಾ ಅಲ್ವಾ? ಸಿಸ್ಟರ್ ಅಂತ ಕರೀತಾರೆ, ಅವ್ರು ಈಗ ಮಾಡೋದು. ಇಲ್ಲ ಮೀನಾ, ಇದ್ರಲ್ಲಿ ಸೀತಾ ತಪ್ಪು ಏನು ಇಲ್ಲ. ನಾನು ಕುಡಿಯಕ್ ಕಾರಣ ಆ ಪೊಲೀಸು. ಅದೇ ಮೀನಾ, ಯಾವಾಗ್ಲೂ ನನ್ ಜೊತೆಗೆ ಜಗಳ ಮಾಡಕ್ಕೆ ಅಂತ ಡ್ಯೂಟಿ ಮಾಡ್ತಿರ್ತಾರೆ ನೋಡು. ಟ್ರಾಫಿಕ್ ಪೊಲೀಸು. ಇವತ್ತು ನನ್ ಪಡೆಯನ್ನು ಒಂದ್ ಟ್ರಿಪ್ ಬಂದಿತ್ತು. ಅವ್ರನ್ನ ಪಿಕ್ ಮಾಡ್ಕೊಳೋಣ ಅಂತ ಹೋಗ್ತಾ ಇದ್ನ. ದಾರಿಲಿ ಕಾರ್ ಹೋಗ್ತಿರ್ಬೇಕ, ಕಾರ್ನ ಅಡ್ಡ ನಿಲ್ಲಿಸ್ಬಿಟ್ಟು ಕುಡ್ದಿದ್ಯಾ ನೀನು ಅಂತ ಎಲ್ರ ಮುಂದೆ ನನ್ ಕೇಳ ಅವಮಾನ ಮಾಡ್ದಾಗ ಗೊತ್ತಾ ಅವನು. ನಾನ್ ಎಷ್ಟೇ ಹೇಳ್ದೆ ಅವ್ನಿಗೆ, ನಾನ್ ಕುಡ್ದಿಲ್ಲ ಸಾರ್, ಕುಡ್ದಿಲ್ಲ ಬಿಡಿ ಅಂತ. ಅವನು ಎಲ್ರ ಮುಂದೆ ಅದು ಮಿಷಿನ್ ತಗೊಂಡ್ಬಿಟ್ಟು ಊದು 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 ನನ್ ಕೈಯಲ್ಲಿ ಊದಕ್ಕೆ. ಅವ್ರ ಡ್ಯೂಟಿನೇ ಅದು ರೀ. ನೀವ್ ಕುಡ್ದಿಲ್ಲ ಅಂದ್ಮೇಲೆ ಊದ್ಬಿಟ್ಟು ಸುಮ್ನೆ ತೆಪ್ಪಗ್ ಹೋಗಕ್ ಆಗ್ತಿಲ್ವಾ ನಿಮ್ಗೆ? ಹೋಗೆ ಸುಮ್ನೆ ಊದು ಅಂತಂದ್ರೆ ನಾದ ಸುರಿದ್ರು ಪಿ ಕೂಡ ಊದೋದಿಲ್ಲ. ನಾನು ಓದ್ಬೇಕಂತೆ, ಓದ್ಬೇಕು. ಆದ್ರೂ ಅವ್ನು ಬಿಡ್ಲಿಲ್ಲ ಗೊತ್ತಾ, ಊದಿಸ್ಬಿಟ್ಟ. ನನ್ಗೆ ಅವಮಾನ ಮಾಡಿದ್ದು ಅವನಿಗೆ ನಾನ್ ಮತ್ತೆ ಅವಮಾನ ಮಾಡ್ಲೇಬೇಕು ಅಂತ ನಾವು ಕುಡ್ದು ಬಿಟ್ಟು ಅವನಿರೋ ಜಾಗಕ್ಕೆ ಹೋದೆ. ಯಾಕೋ ಜಾಸ್ತಿ ಆಯ್ತು ಅಂತ ಅನ್ಸ್ತಿಲ್ವಾ ನಿಮ್ಗೆ? ಅದವ್ರ ಕೆಲ್ಸ. ಸರ್ಕಾರ ಅದಕ್ಕೆ ಅಂತ ಸಂಬಳ ಕೊಡ್ತಿದೆ ಅವ್ರಿಗೆ. ಅಲ್ಲ, ಕುಡಿಯೋದಿಕ್ಕೆ ನಿಮ್ಗೊಂದ್ ಕಾರಣ ಬೇಕು, ಇದೊಂದ್ ನೆಪ ಸಿಕ್ತು ಅಷ್ಟೇ. ನೀನೇನ್ ನೋಡಲ್ಲ, ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀಯ? ನಾನೇನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನೀವ್ ಮಾಡಿದ ತಪ್ಪು ಅಂತ ಹೇಳ್ತಿದೀನಿ ಅಷ್ಟೇ. ಓಹೋ, ನಾನ್ ಮಾಡಿದ ತಪ್ಪು? ಯಾವ ತಪ್ಪು ಮಾಡಿದಿರ ನನ್ನ ಯಾವಾಗ ಜೈಲ್ಗೆ ಹಾಕೋಣ, ನನ್ ಕಾರ್ ಐರಾವತನ್ನ ಯಾವಾಗ ಸೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರೋದು. ಅವನ್ ಕಣೆ ತಪ್ಪು.
ಏನ್ ನೋಡ್ರೆ ನಂದು ತಪ್ಪು ಅವನ್ ತಪ್ಪಿಲ್ಲ ಅಂತ ಹೇಳ್ತೀಯಾ? ಏಯ್ ನೋಡಿಲೆ, ನೀನು ನನ್ನ ಹೆಂಡತಿ. ನಾನು ಯಾರನ್ನ ಇಷ್ಟ ಪಡಲ್ವೋ ನೀನು ಅವ್ರನ್ನ ಇಷ್ಟ ಪಡಬಾರ್ದು. ನಾನು ಯಾರನ್ನ ಇಷ್ಟ ಪಡ್ತೀನಿ ನೀನು ಅವ್ರನ್ನ ಇಷ್ಟ ಪಡ್ಬೇಕು. ಅರ್ಥ ಆಯ್ತಾ? ನಿಮ್ಗೆ ಕುಡ್ದಿರೋದು ಜಾಸ್ತಿ ಆಗಿದೆ, ಸುಮ್ನೆ ಹೋಗಿ ಬಾಯಿ ಮುಚ್ಕೊಂಡ್ ಮಲ್ಕೊಳ್ಳಿ. ಓ, ಅಧಿಕಾರ, ದಬ್ಬಾಳಿಕೆ ಇದೆಲ್ಲ ಯಾಕೆ ಗೊತ್ತು? ಯಾಕೋ ನಿನಗ ಒಮ್ಮ ಅಲ್ಲ, ದೊಡ್ಡ ಬಿಸಿನೆಸ್ ವುಮೆನ್. ಅದಕ್ಕೆ ಸ್ವಂತ ದುಡಿತಾ ಇದೀನಿ ಅನ್ನೋ ಕೊಬ್ಬು ನಿನಗೆ ನೋಡು. ಅದಕ್ಕೆ ಗಂಡಂಗೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀನು ಏನ್ ಉಕ್ಕು ಕೊಡ್ತಿದ್ದೀನಿ, ನಿನ್ ದುಡ್ಡು ತಂದ್ಬೇಕು. ದುಡ್ಡು ಪಾಕೆಟ್ ಇದೆ, ಇನ್ನೂ ಇದೆ ಅಷ್ಟೇ ಅಲ್ಲ, ಇನ್ನೂ ಇದೆ. ಇಲ್ಲಿ ಹೇಗಿದೆ? 200, ಇನ್ನೊಂದು 500 ಇತ್ತಲ್ಲ. ನೋಡ್ರಿ, ಈಗ ಏನ್ ಮಾತಾಡೋದಕ್ಕೂ ನಿಮಗ್ ಪ್ರಜ್ಞೆ ಇಲ್ಲ. ಬೆಳಗ್ಗೆ ಮಾತಾಡೋಣ, ಹೋಗಿ ಮಲ್ಕೊಳ್ಳಿ. ನನ್ನ ಪ್ರಜ್ಞೆ ಇಲ್ಲಲ್ಲ ನನ್ಗೆ. ಆಯ್ತು ಮಾತಾಗಿ ನಾನು ಬೆಳಿಗ್ಗೆ ಫುಲ್ ಪ್ರೆಗ್ನೆಂಟ್ ಬಂದು ಸ್ಟಡಿ ನಿಂತು ಮಾತಾಡಿದ್ರೆ ನನ್ಗೆ ಆವಾಗೆಲ್ಲ ತಲೆ ಹೋಗುತ್ತೆ ಅಲ್ಲ. ಒಗೆಲೇ ಇತ್ತೆ ಏನು ಮಾಡಿದ್ರು ಸಾಕು. ಅವನಿಗೆ ಬೇಕು ಮೀನಾ ಕಾಫಿ ಗ್ಲಾಸ್ ಕೊಡಲ್ವನ್ನೇ? ML ಆಗ್ತಲ್ಲ ಕರೆಕ್ಟ್ ಆಗಿ ಹಾಕೋತೀರಾ, ಕಾಫಿ ಹಾಕೊಳ್ಳೋದಕ್ ಬರಲ್ವೇನೋ? ಅದೇ ಮತ್ತೆ ವಾಚ್ಗಿಂತ ಫಸ್ಟ್ ತಾಕು ಟೈಮ್ ನೋಡ್ಕೊಂಡು ಕರೆಕ್ಟ್ ಆಗಿ ವಾಚ್ ಬಂದ್ಬಿಡ್ತೀಯಲ್ಲ. ಏಯ್ ಸೈಲೆಂಟ್ ಆಗಿ ನಿಂತ್ಕೋಬೇಕು, ಬೀಸ್ಬಿಡ್ತೀನಿ ಹೇಳ್ತಾ ಇದೀನಿ ಇವಾಗ್ಲೇ. ಗುಡ್ ಮಾರ್ನಿಂಗ್ ಅದ್ಗೆ. ಗುಡ್ ಮಾರ್ನಿಂಗ್ ಮೀನಾವರಿ. ಶ್ರುತಿ. ಗುಡ್ ಮಾರ್ನಿಂಗ್ ರವಿ. ಕಾಫಿ ಹಾಕೊಡ್ಲಾ? ಅದಕ್ಕೆ ನನಗ್ ಬೇಡ, ನಾನ್ ಟಿಫನ್ ಆದ್ಮೇಲೆ ಕೊಡಿ. ನಿನಗೆ ಈಗ ನನಗ್ ಮಾತ್ರ ಹಾಕೊಡಿ ಸಾಕ್ ಸರ್. ಏನೋ ಸೂರ್ಯ ರಾತ್ರಿ ತುಂಬಾ ಕೂಗಾಡ್ತಾ ಇದ್ದ? ನಾನ್ ಕೂಗಾಡ್ತೀನಿ ಇಲ್ವಲ್ಲಿ. ಅದು ಪಕ್ಕದ ಮನೆಯವರು ಮನೆ ಖಾಲಿ ಮಾಡ್ತಾ ಇದಾರೆ ಅನ್ಸುತ್ತೆ. ಆ ಬೀರು ಜರಿಸ್ತಾ ಇದ್ ಸೌಂಡ್ ಅದು. ನೀನ್ ಬೀರು ತರ ಎಲ್ಲ ಕೂಗ್ತೀಯಾ? ಅಲ್ಲ ಕಣ, ನಿನ್ ವಾಯ್ಸ್ ನನಗ್ ಗೊತ್ತಾಗಲ್ವಾ? ಅದ್ಗೆ ನೀವ್ ಹೇಳಿ, ನೈಟ್ ಏನಾಯ್ತು? ರಾತ್ರಿ ನಿಮ್ಮ ಅಣ್ಣನಾಗ್ ಬರ್ಲಿಲ್ಲ ರವಿ ಮನೆಗೆ, ಊರ್ಗೆ ಅಣ್ಣನಾಗ್ ಬಂದಿದ್ರು. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಲ್ವೋ ಸೂರ್ಯ, ಕಮ್ಮಿ ಮಾಡಿದ್ದೆ ಅಲ್ವೋ, ಮತ್ತ್ಯಾಕ್ ಶುರು ಮಾಡ್ಕೊಂಡೆ? ಬಿಡೋದಲ್ಲ, ಎಲ್ಲ ಹಾಗೇನೆ. ಕುಡ್ದ್ಬಿಟ್ಟು ಹಾರಾಡ ಆಟ ಎಲ್ಲ ಮಾಡ್ಬಿಡ್ತಾರೆ. ಆಮೇಲೆ ಮಾರನೇ ದಿನ ಅದನ್ನ ನೆನ್ಸ್ಕೊಂಡು ಪಶ್ಚಾತ್ತಾಪ ಪಡ್ತಾರೆ, ಮುಜುಗರ ಪಟ್ಬಿಡ್ತಾರೆ. ಆಮೇಲೆ ಅದ್ರ ಬಗ್ಗೆ ನಾವೇನಾದ್ರೂ ಮಾತಾಡ್ಬಿಟ್ರೆ ಇಲ್ದೇ ಇರೋ ಕೋಪ ಎಲ್ಲ ಬಂದ್ಬಿಡುತ್ತೆ. ಬೇಡ ಕಣೋ, ಒಂದ್ಸಲ ಬೇಡ ಅನ್ಕೊಂಡ್ಮೇಲೆ ಮತ್ತೇನು ನಿನ್ ರಗಳೆ? ಕುಡಿದ್ರೆ ಸಮಸ್ಯೆ ದೂರ ಆಗುತ್ತೆ ಅನ್ನೋ ಕಲ್ಪನೆ ಅಷ್ಟೇ. ಅಷ್ಟಕ್ಕೂ ವಾಟ್ ಇಸ್ ದಟ್ ಸಮಸ್ಯೆ? ಟ್ರಾಫಿಕ್ ಪೊಲೀಸ್ ಬದೇ ಮರಿತಾ ಇದ್ದಾನೆ. ನಾನು ಯಾವ ರೂಟಲ್ಲಿ ಹೋದ್ರು ರೂಟ್ ಮ್ಯಾಪ್ ಹಾಕೊಂಡು ಒಂದು ನನ್ನನ್ನೇ ಹಿಡಿತಾನೆ. 4 ಜನರ ಮಧ್ಯೆ ನನಗೆ 4 ಆಣಿ ಕೂಡ ಬೆಲೆ ಕೊಡೋದಿಲ್ಲ. ಅದೆಂತದ್ದು ಪೈಪ್ ತಗೊಂಡ್ ಬೈಕ್ ತುರ್ಕ್ಬಿಟ್ಟು ಅರ್ಧ ಗಂಟೆ ನಿಂತ ಜಾಗದಲ್ಲಿ ನಿಲ್ಸಿರ್ತಾನೆ. ಬೀದಿಲಿ ಹೋಗೋರಿಂದ ಹಿಡಿದು BMW ಹೋಗೋರು ಎಲ್ಲ ಪ್ರತಿಯೊಬ್ರು ನನ್ನೇ ಗುರಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದ್ಯಾವ್ದೋ ನನ್ನ ಮಗು ನಡ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ನೋಡ್ಬಿಟ್ಟು ಅಮ್ಮ ಅಂಕಲ್ ಬಾಯಲ್ಲಿ ಪೈಪ್ ಇಟ್ಕೊಂಡಿದ್ದಾರೆ, ಅದ್ ಯಾವ ಜ್ಯೂಸು ನನಗೂ ಕೊಡ್ಸು ಅಂತ ಆಟ ಮಾಡ್ತಾ ಇತ್ತು. ಅಮ್ಮ ನನ್ನ ನೋಡಿ ಅದ್ ಏನನ್ ಕುಯ್ಕೊಂಡು ಹೋದ್ರೋ ಏನೋ. ಇದನ್ನ ನನಗೆ ಅವಮಾನ ಆಗುತ್ತಿಲ್ವಾ? ಅದಕ್ಕೆ ಕುಡ್ಕೊಂಡೋಗಿ ಅವ್ರ ಜೊತೆ ಜಗಳ ಆಡ್ದ ಬಿಟ್ಟು ಬಿಡ್ತೀನಾ? ಹಂಗಂದ್ರೆ ನನ್ ಜೀವನದಲ್ಲಿ ಯಾವ್ದಾದ್ರು ಬಟ್ಟೆಗೆ ನಾನು ಮರ್ಯಾದೆ ಕೊಡ್ತೀನಿ ಅಂತಂದ್ರೆ ಅದು ಕಾಕಿಗ ಮಾತ್ರ ಕಣೋ. ಅದಕ್ಕೆ ಬದುಕೊಂಡ. ಇಲ್ಲಾಂದಿದ್ರೆ ಪಟಾಪಟಿ ಚಡ್ಡಿ ಹಾಕಿ ರೋಡಲ್ಲಿ ಮೆರವಣಿಗೆ ಮಾಡ್ಬಿಡ್ತಾ ಇದ್ದೆ ನಾಜು ಕುಮಾರನ್ಗೆ. ಅವನು ಬಾಳೆಗೋನೇನೆ ತಾಕ. ಏನೋ ಸೂರ್ಯ ನೀನು, ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಏನ್ ಗೊತ್ತಾಗತ್ತೆ? ಈ ಸೂರ್ಯನ್ ತಂಟೆಗೆ ಬಂದ್ರೆ ಮಟಾಶ್ ಅಂತ ಗೊತ್ತಾಗ್ತಿದೆ. ಇಲ್ಲ ಸೂರ್ಯ, ಏನ್ ಗೊತ್ತಾಗ್ತದೆ ಅಂದ್ರೆ ನೀನ್ ಯಾರ್ ಬೇಕಾದ್ರೂ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ನಿನಗ್ ಸ್ವಲ್ಪ ಕೋಪ ತರ್ಸಿದ್ರು ಸಾಕು, ಅವ್ರು ಅನ್ಕೊಂಡಿರೋದನ್ನ ನಿನ್ ಕೈಲಿ ಮಾಡಿಸ್ಬೋದು ಅಂತ ತೋರಿಸ್ತಾ ಇದೆ. ಹಂಗೆಲ್ಲ ಏನಿಲ್ಲ, ಏನೋ ಹೇಳ್ಬೇಡ. ಸರಿನಪ್ಪ, ನಿನ್ಗೆ ಅರ್ಥ ಆಗೋಗೆ ಹೇಳ್ತೀನಿ, ಕೇಳಿಸ್ಕೊ. ನಿನ್ ಮನ್ಸು ಅನ್ನೋದು ನಿನ್ ಕೈಲಿರೋ ಕಾರ್ ಸ್ಟೇರಿಂಗ್ ಇದ್ದಂಗೆ. ಅದು ನಿನ್ ಕೈಲಿದ್ರೇನೆ ಅಲ್ವಾ ನೀನು ಸೇಫ್ ಆಗಿ ಕಾರ್ ಓಡ್ಸಕ್ಕಾಗೋದು. ಇರ್ಬೋದೇನೋ. ಅದ್ರ ಮೇಲೆ ಪಕ್ಕದಲ್ಲಿರೋ ನಾನ್ ಕೈ ಇಟ್ರೆ ಏನಾಗುತ್ತೆ? ಬ್ಯಾಲೆನ್ಸ್ ತಪ್ಪಿ ಆಕ್ಸಿಡೆಂಟ್ ಆಗುತ್ತೆ. ಇದು ಹಾಗೇನೆ, ನಿನ್ ಮನ್ಸು ನಿನ್ ಕೈಲೇ ಇರ್ಬೇಕು ಕಣೋ. ಅಯ್ಯೋ ರವಿ, ನಾನು ಇದನ್ನ ಅವ್ರಿಗೆ ಎಷ್ಟು ಸಲ ಹೇಳಿದ್ರು ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ಏನ್ ಅರ್ಥ ಬೇಕು? ನಾನು ಬಡ್ಕೋತಾ ಇದ್ದಾನಲ್ಲಿ ನಾನು ಕುಡ್ದಿಲ್ಲ ಅಂತ ಸಂಸ್ಥೆ ಬಡ್ಕೊಂಡ್ರು ಬೈಕ್ ಬಾಯಿಲ್ ಇಟ್ಕೊಂಡಿದ್ರು ನೋಡೋಣ ಅಂತ ಇದ್ರೆ ಅವಮಾನ ಆಗಲ್ವ ನನಗೆ? ಅದು ಕುಡಿಯೋದ್ರಿಂದ ಸರಿ ಹೋಯ್ತಾ? ಸರಿಯಾದಲ್ಲ, ಸಮಾಧಾನ ಆಗತ್ತೆ ನನಗೆ. ಚೆಕ್ ಮಾಡೋದು ಪೊಲೀಸ್ ಕೆಲ್ಸಾನೇ ಕಣೋ. ಅಪ್ಪ, ನಾನು ಚೆಕಿಂಗ್ ಮಾಡೋದ್ರ ಬಗ್ಗೆ ತಗಾದೆ ತೆಗಿತಾನೆ ಇಲ್ಲಪ್ಪ.
ಚೆಕ್ ಮಾಡೋ ನೆಪದಲ್ಲಿ ಅವನು ನನಗೆ ಅವಮಾನ ಮಾಡೋಣ ಅಂತ ಹೇಳ್ತಾ ಇರೋದು. ನಿಮ್ಗೆ ಯಾರಿಗೂ ಆ ಸಿಚುಯೇಷನ್ ಅರ್ಥ ಆಗ್ತಾ ಇಲ್ಲ. ನೀವ್ ಅರ್ಧ ಗಂಟೆ ನಿಂತಿದ್ರು ನೀವ್ ಕುಡ್ದಿಲ್ಲ ಅಂತ ಸುಮ್ನೆ ಕಳ್ಸಿರ್ತಾರಲ್ವಾ ಸೂರ್ಯ ಅವ್ರೆ, ಮತ್ ಕುಡ್ಕೊಂಡ್ ಹೋಗಿ ಡ್ರಾಮಾ ಕ್ರಿಯೇಟ್ ಮಾಡಿದ್ಯಾಕೆ? ಏನು ನೀವು 3 ಜನ ಸೇರ್ಕೊಂಡು ನನ್ನ ಕ್ಲಾಸ್ ತಗೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಲ್ಲ? ಹಾಗೆಲ್ಲ ಏನು ಇಲ್ಲ ಸೂರ್ಯ, ಅವ್ರವ್ರ ಕೆಲಸ ಮಾಡಿರ್ತಾರ ಅಷ್ಟೇ, ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾರು ಏನ್ ಮಾಡ್ತಾ ಇದ್ರಿ ಅಂತ ಅರ್ಥ ಮಾಡ್ಕೊಳ್ಳೋ ತಟ್ಟ ನಾನು. ಏನೇ ನೀನು ಅವಳಂಗೆ ಟ್ರಾಫಿಕ್ ಪೊಲೀಸ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೆ. ಹಾಗೆಲ್ಲ ಏನು ಇಲ್ಲ ಕಣೋ, ಅದ್ಕೆ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನೋಡ್ರ, ಈ ಸೂರ್ಯ ತಪ್ಪು ಮಾಡಲ್ಲ, ಅದು ನಿಮ್ಗೆ ಗೊತ್ತಿದ್ರೆ ನಂಬಹುದು. ಓಕೆ ಸರಿನಪ್ಪ, ನೀವ್ ಬೇಜಾರಾದ್ರಿ ಕುಡಿದ್ರಿ, ಬಟ್ ಅದನ್ನ ಬಂದು ಮನೇಲಿ ಯಾಕೆ ತೋರ್ಸ್ಕೊಳ್ಳೋದು, ಯಾಕೆ ಕಿರ್ಚಾಡೋದು? ಗಂಡನ್ನೇ ಬಿಟ್ಕೊಡೋ ಹೆಂಡತಿ ಜೊತೆಗೆ ಹೂಕೋಸ್ತರ ಇರಕ್ಕಾಗತ್ತಾ? ಏನೋ ಒಂದ್ ಮಾತು ಅಂತೀವಪ್ಪ. ಇಲ್ಲ ಸೂರ್ಯ ಅವ್ರೆ, ಗಂಡ ತಪ್ಪು ಮಾಡಿದಾಗ ಅವ್ರಿಗೆ ಬುದ್ಧಿ ಹೇಳೋದು ಹೆಂಡತಿ ಕರ್ತವ್ಯನೇ. ಅದನ್ನೇ ಮೀನಾ ಮರಿ ಮಾಡಿರೋದು. ಅದನ್ನ ನೀವ್ ಅರ್ಥ ಮಾಡ್ಕೊಂಡೆ ಯಾಕೆ ಅವ್ರ ಮೇಲೆ ಕೂಗಾಡ್ತಿದ್ದೀರಾ ನೀವು? ಸೋನ್ ಪಾಪಡಿ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾಳೆ, ಸೈಲೆಂಟ್ ಆಗಿ ಇದ್ಬಿಡಕ್ ಹೇಳ್ಬಿಡು. ಶ್ರುತಿ, ಅವ್ರ ಮಾತನ್ನ ನಿಂಗ್ ತಪ್ಪಾಗಿ ತಿಳ್ಕೊಬೇಡ. ನೆನ್ನೆ ಕುಡ್ದಿರೋದು ಇನ್ನೂ ಇಳ್ದಿಲ್ಲ ಅವ್ರಿಗೆ. ಇವಳು ಪೊಲೀಸ್ ಅಪ್ಪಂಗಿಂತ ಹತ್ತ ಕಣಪ್ಪ. ಆ ಯಪ್ಪ ಬೀದಿಲಿ ಮಾನ ಮರ್ಯಾದೆ ತೆಗೆದ್ರೆ ಇವಳು ಮನೇಲೆ ತೆಗಿತಾ ಇದ್ದಾಳೆ. ತೆಗೆದು ವಾಂಚ್ ಬಿಡ್ತೀನಿ ಹೇಳ್ತಾ ಇದ್ದೀನಿ ನಾನು. ಸೂರ್ಯ, ಅದ್ಕೆ ಮೇಲೆ ಯಾಕೆ ಕೂಗಾಡ್ತಾ ಇದೀಯಾ? ಅವ್ರು ಹೇಳ್ತಾ ಇರೋದು ನಿನ್ ಒಳ್ಳೇದಕ್ಕೆ ಕಣೋ. ಯಾವ ಹೆಂಡತಿಲು ಗಂಡನ ಜೀವನ ಹಾಳಾಗ್ಲಿ ಅಂತ ಮಾತಾಡಲ್ಲ ಕಣೋ, ಅದು ನೀನ್ ಅರ್ಥ ಮಾಡ್ಕೋ. ನೀನು ಅರ್ಥ ಮಾಡ್ಕೊಳಪ್ಪ. ನಾನೇ ಇವಳು ಮಾತನ್ನ ಕೇಳೋಣ ಅಂತ ಹೇಳ್ತಾ ಇಲ್ಲ ನಾನು. ಹಂಗ್ ನೋಡಿದ್ರೆ ನನಗೆ ಹೇಳೋದಕ್ಕೆ ಕೇಳೋದಕ್ಕೆ ಇವಳು ಬಿಟ್ಟು ಬೇರೆ ಮಗನ್ ಯಾರಿದಾರು ನನಗೆ? ಆ ಪೂರ್ತಿ ವಿಷಯ ತಿಳ್ಕೊಳ್ಳದೆ ಆ ಪೊಲೀಸ್ ಅಪ್ಪಂಗ್ ಸಪೋರ್ಟ್ ಮಾಡ್ತಾಳೆ. ಅದನ್ನ ನಿಲ್ಸೋದಕ್ಕೆ ಹೇಳೋ ಇವಳಿಗೆ. ಕಣ್ ಮುಂದೆ ತಪ್ಪು ನಡೀತಿದ್ರೆ ಅದನ್ನ ತಪ್ಪು ಅಂತ ಹೇಳ್ದಲೇ ಇರೋದಕ್ಕೆ ನನ್ ಕೈಲಾಗಲ್ಲ. ನೋಡಿದ್ಯಾ? ಒಂದು ನೋಡಿದ್ಯಾ ಮತ್ತೆ ಅದೇ ರಾಗ? ನಾಳೆ ದಿನ ಅವನಿಂದ ನನಗೇನಾದ್ರೂ ಆದ್ರೆ ಇವಳೇ ನೋಡ್ಬೇಕು, ಇವಳಿಗೆ ಏನಾದ್ರು ಆದ್ರೆ ನಾನೇ ನೋಡ್ಬೇಕು. ಅವನ ಬಗ್ಗೆ ಏನಾದ್ರು ಸಹಾಯ ಮಾಡ್ತಾನೆ ನಮ್ಗೆ? ಯಾರಿಗೂ ಮಾಡೋದಿಲ್ಲ. ಅವನ ಬಗ್ಗೆ ಏನ್ ಕಾಳಜಿ ಓಮಗೆ? ರಾತ್ರಿ ಕುಡ್ದಿರೋ ಮತ್ತಲ್ಲಿ ಹಾಗೆಲ್ಲ ಮಾತಾಡ್ತಿದ್ರ ಅಂತ ಅನ್ಕೊಂಡೆ, ಆದ್ರೆ ಈಗ್ಲೂ ಹಾಗೆ ಮಾತಾಡ್ತಿದ್ರ. ನನಗೆ ಹೂ ಕೊಡೋ ಕೆಲ್ಸ ಇದೆ, ನಾನು ಹೋಗ್ಬೇಕು. ನಾನೇನಿಲ್ಲ. ನೀನ್ ತುಂಬಾ ಓವರ್ ಆಗಿ ಆಡ್ತಾ ಇದೀಯ ಕಣೋ. ಹಾಯ್ ಕನಕ, ಏನ್ ಬರೋದು ಕೇಳಿದ್ದು? ಅದು ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಸದ್ಯ ನೀನ್ ಕರೆಯೋಗಿದ್ರೆ ಡೈಲಿ ನಿನಗೂ ನಾನು ಪ್ರಾಬ್ಲಮ್ ಬರ್ತಾ ಇರ್ಲಿ. ಏನಂದ್ರಿ? ಏನಿಲ್ಲ, ಸಮಸ್ಯೆ ಏನು ಬರೋದ್ ಬೇಡ, ಏನ್ ವಿಷಯ ಹೇಳು. ಅದು ನಮ್ಮ ಅಕ್ಕನ್ ಬಗ್ಗೆ ನಿಮ್ಗೆ ಹೇಳಿದ್ದೆ ಅಲ್ವಾ, ಅವರು ಒಂದ್ ಕಷ್ಟದಲ್ಲಿದ್ದಾರೆ. ಅವರು ಹೂವಿನ ಡೆಕೋರೇಷನ್ ಮಾಡೋರು. ಒಂದ್ ಛತ್ರದಲ್ಲಿ ಕಾರ್ಪೊರೇಟ್ ಕಂಪನಿ ಆರ್ಡರ್ ಕೊಟ್ಟಿದ್ದಾರೆ, ಆದ್ರೆ ಡೆಪಾಸಿಟ್ ಅಂತ 2.5 ಲಕ್ಷ ಕೊಡ್ಬೇಕಂತೆ. ನನ್ನ ಹತ್ರ ಒಂದ್ 40,000 ಇದೆ, ಅಕ್ಕ ಹತ್ರ ಒಂದ್ 10,000 ಇದೆ. ಅದಕ್ಕೆ ನಿಮಗ್ ಬಡ್ಡಿ ಕೊಡೋರು ಯಾರಾದ್ರೂ ಗೊತ್ತಿದ್ರೆ. ಬಡ್ಡಿಗ? ನಮ್ ಪರಿಚಯನ ಈ ತರ ಉಪಯೋಗಿಸ್ಕೊಂತಿದೀನಿ ಅಂತ ಬೇಜಾರಾಗ್ಬೇಡಿ. ಬೇಜಾರಾಗಿದ್ರೆ ಅದೆಲ್ಲ ನಾನು ಹೇಳದ್ನ. ನಾನ್ ಪೊಲೀಸ್ ಆಗಿರೋದ್ರಿಂದ ನನ್ನ ಹತ್ರ ಯಾರು ಬಡ್ಡಿ ವ್ಯವಹಾರ ಮಾಡಲ್ಲ. ಅದರಿಂದ ನನಗೂ ತೊಂದ್ರೆ, ಅವ್ರಿಗೂ ತೊಂದ್ರೆ. ನನ್ ಪರ್ಸನಲ್ ಅಮೌಂಟ್ ಇದೆ, ಅದನ್ನೇ ಕೊಡ್ತೀನಿ. ಬೇಡ ಬೇಡ, ಎಲ್ಲಾದ್ರೂ ಬಡ್ಡಿಗೆ. ಯಾಕೆ ಬಡ್ಡಿ ಕಟ್ಟೋಕೆ ಅಷ್ಟೊಂದು ಆಸೆನಾ? ನನ್ನ ಹತ್ರ ಇದೆ ಅಂತ ಹೇಳಿದ್ನಲ್ಲ, ನಾನು ಕೊಡ್ತೀನಿ. ಆರ್ಡರ್ ಮುಗ್ದು 2 ದಿನ ಅಕ್ಕ ದುಡ್ಡು ಕೊಟ್ಬಿಡ್ತಾಳೆ, ಅದನ್ನ ನಾನ್ ವಾಪಸ್ ಕೊಟ್ಬಿಡ್ತೀನಿ. ಅದನ್ನೆಲ್ಲ ಆಮೇಲೆ ನೋಡೋಣ. ಇಲ್ಲ ಇಲ್ಲ, ನೀವ್ ವಾಪಸ್ ದುಡ್ಡು ಇಸ್ಕೊಳ್ಳೋ ಹಾಗಿದ್ರೆ ಮಾತ್ರ ನಾನು ತಗೊಳ್ಳೋದು. ಸರಿ, ನಾನ್ ಡ್ರಾ ಮಾಡ್ಕೊ ಬರ್ತೀನಿ. ಇಲ್ಲ ಬೇಜಾರಾಗ್ಬೇಡಿ ಪ್ಲೀಸ್. ಇಲ್ಲ, ಸುಮ್ನೆ ಇರಮ್ಮ. ನೀನು ಆರ್ಡರ್ ಮಾಡಿ ಕೇಳೋದನ್ನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀಯ. ಬಂದೇ ಇರು. ಹೇಳು ಕನಕ. ಅಕ್ಕ ಎಲ್ಲಿದ್ಯಾ? ಮನೇಲೆ ಇದ್ದೀನಿ ಕಣೆ, ಈಗ ಹೂ ಕೊಡೋದಕ್ ಹೋಗ್ತಾ ಇದೆ. ಅಕ್ಕ ಹಾಸ್ಪಿಟಲ್ ಹತ್ರ ಬರ್ತೀಯಾ? ಯಾಕೆ, ಏನೈತೆ? ನೀನ್ ಇಲ್ಲಿಗ್ ಬಾ, ನಾನ್ ಹೇಳ್ತೀನಿ. ಸರಿ ಆಯ್ತು, ನಾನ್ ಬರ್ತೀನಿ. ರವಿ, ಶ್ರುತಿ, ನಾನ್ ಹೋಗ್ ಬರ್ತೀನಿ. ನೋಡಿದೇನಪ್ಪ, ನಾನು ಇಲ್ಲೇ ಕೂತಿದ್ದೀನಿ. ನಾನು ಒಂದ್ ಮಾತು ಹೇಳಲ್ಲ, ಹೋಗ್ ಬರ್ತೀನಿ ಅಂತ. ಇಲ್ಲ ಕಣೋ, ಬೈದ್ರು ಬಂದ್ ಮಾತಾಡಿಸ್ತಾರ? ಮೀನಾ ಅಂತ ಒಳ್ಳೆ ವೈಫ್ ಸಿಕ್ಕಿರೋದು ನಿಮ್ ಅದೃಷ್ಟ ಸೂರ್ಯ ಅವ್ರೆ. ಅವ್ರು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಸೂರ್ಯ ಅವ್ರೆ, ರವಿ ಏನಾದ್ರು ತಪ್ಪು ಮಾಡಿದ್ರೆ ನಾನು ಅವನ ಜೊತೆ ಜಗಳ ಆಡಿ 2 ದಿನ ಮಾತಾಡಲ್ಲ. ಬಟ್ ಮೀನಾ ಅವ್ರು ಹಾಗಲ್ಲ, ತುಂಬಾ ತಾಳ್ಮೆಯಿಂದ ಇರ್ತಾರೆ. ಸೂರ್ಯ, ಅರ್ಥ ಮಾಡ್ಕೊಳೋ. ನೀನ್ ಕುಡಿಯೋದು ಒಂದೇ ಅತ್ಗೆಗೆ ಇಷ್ಟ ಆಗದೆ ಇರೋದು, ಅದನ್ನ ಯಾಕೋ ಬಿಡ್ತಾ ಇಲ್ಲ ನೀನು? ನೋಡು, ಇವಾಗ ಟಿಫನ್ ತಿಂದ್ರೋ ಇಲ್ಲೋ, ಹಾಗೆ ಹೊರಟೋದ್ರು. ಮಾಡ್ದೆ ಹಂಗೆ ಅರ್ಥ ಆಗ್ಬಿಡಲ್ಲ. ಯಾಕ ತಲೆ ಕೆಡಿಸ್ಕೊತೀಯ? ರವಿ ಬಾ, ನಿಮ್ ಅಣ್ಣ ಯಾವಾಗ ಹೇಗ್ ಬಿಹೇವ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ಕರ್ಮ, ಪಾಪ ಮೀನಾ ಮರಿ. ಸ್ವಲ್ಪ ಯೋಚನೆ ಮಾಡೋದು. ರೈಟ್ ಹೇಳಲೇ. ಫಸ್ಟ್ ಹೋಗಿ ನಿನ್ ಎಂತಿ ಕ್ಲಾಸ್ ತಗೋ, ಜಾಸ್ತಿ ಮಾತಾಡ್ತಾ ನೋಡು. ಈಗ ಹೇಳ್ತೀನಲ್ಲ, ಕಳ್ಸ್ಕೋ, ಕಾಣಿಸ್ಕೊಡಾಗಿ. ಆ ಬುದ್ಧಿ ಹೇಳಕ್ಕೆ ಬಂದು ಕಾಫಿ ಕುಡಿಯೋ ಮೂಡು ಹೊಟ್ಟೋಯ್ತು. ದಾರಿ ನೋಡ. ಹೌದು, ಅವಳ ಮನೆಯಿಂದ ಈ ಚೌಟ್ರಿಗೆ ಇದೊಂದೇ ದಾರಿ ಇರೋದು. ಅವಳು ಹೀಗೇ ಬರ್ಬೇಕು. ಅಣ್ಣ ಏನಾಯ್ತು? ಗ್ಯಾಸ್ ಖಾಲಿ ಆಗಿದೆ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.